ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಕೂಡ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ. ಇವತ್ತಿನ ಟಾಪಿಕ್ಕು ಜಾತಕ ವಿಶ್ಲೇಷಣೆ ಮಾಡೋಣ ಮಿತ್ರರೆ. ಜಾತಕ ವಿಶ್ಲೇಷಣೆ ಮಾಡ್ದೇ ತುಂಬ ದಿನ ಆಯಿತು. ಸೊ ಇವತ್ತು ಒಂದು ಜಾತಕದ ಭಾಳ ಇಂಪಾರ್ಟೆಂಟ್ ಜಾತಕದ ವಿಶ್ಲೇಷಣೆ ಮಾಡೋಣ. ಸೊ ಡೇಟ್ ಆಫ್ ಬರ್ತು, ಟೈಮು ನೋಟ್ ಮಾಡ್ಕೊಳ್ಳಿ. 25/4/1991, 25 ಏಪ್ರಿಲ್ 1991. ಸಮಯ 15:05 ಅಂದರೆ 3:05 ಮಧ್ಯಾಹ್ನ. ಕರ್ನಾಟಕ, ದಕ್ಷಿಣ ಭಾಗದ ಕರ್ನಾಟಕದಲ್ಲಿ ಒಂದು ಊರು ಹಾಕೊಳ್ಳಿ. ಓಕೆ, ವಿಷಯ ಏನು ಅಂದರೆ ಈ ವ್ಯಕ್ತಿ IAS ಆಫೀಸರ್. IAS ಆಫೀಸರ್ ಆಗಿಯೂ ಕೂಡ ಇಂಪಾರ್ಟೆಂಟ್ ಕ್ವಶನ್ ಏನು ಅಂದರೆ ಹಿ ಈಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಹಿಸ್ ಕರಿಯರು, ಜಾಬು, ಮುಖ್ಯವಾಗಿ ಇನ್ಕಮ್. ಕಾರಣ ಏನು ಅಂದರೆ UPSCಯಲ್ಲಿ ನೂರಾರು ಪೋಸ್ಟ್ಗಳು ಬರ್ತವೆ. ನಾಟ್ ಓನ್ಲಿ DC, ಸೆಕ್ರೆಟ್ರೀಸ್, ಚೀಫ್ ಸೆಕ್ರೆಟ್ರೀಸ್, ಫಾರಿನ್ ಅಂಬಾಸಡರ್ಸ್, ಅಥವಾ ಕೆಲವೊಂದು ಇಡೀ ಮಿನಿಸ್ಟ್ರಿದೇ ಸೆಕ್ರೆಟರೀಸ್ ಇರ್ತಾರೆ. ಅವರೆಲ್ಲ ತುಂಬ ಗುಪ್ತವಾಗಿರ್ತಾರೆ. ಅದ್ಭುತವಾದ ಪರ್ಕ್ಸ್ ಅವ್ರಿಗೆ ಸಿಗ್ತಿರ್ತವೆ ಮತ್ತು ಒಂದು ವಿಶೇಷವಾದ ಗೌರವಾನ್ವಿತ ಸ್ಥಾನದಲ್ಲಿರ್ತಾರೆ. ಅವರು ಪಬ್ಲಿಕ್ಲಿ ಎಲ್ಲೂ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗಲ್ಲ. ಈವನ್ ಅವ್ರ ಸೋಷಿಯಲ್ ಮೀಡಿಯಾ ಪೇಜ್ ಕೂಡ ಇರೋದಿಲ್ಲ. UPSCಯಲ್ಲಿ ಇನ್ನೂ ಅದ್ಭುತವಾಗಿ ಪೋಸ್ಟ್ಗಳಿದ್ದಾವೆ. ಸೊ ಇಲ್ಲಿ ಏನಾಗ್ಬಿಟ್ಟಿದೆ ಅವ್ರದ್ದು, ಫಸ್ಟು ತುಂಬ ಜನರು ನಮಗೂ ಕೂಡ ಕನ್ಸಲ್ಟ್ ಮಾಡ್ತಾರೆ, ಸರ್ ನಮ್ಮ ಮಗಳ ಜಾತಕದಲ್ಲಿ UPSC ಮಾಡ್ಕೋಬೇಕು, UPSC. ನೀವು ನಂಬ್ತಿರೋ ಬಿಡ್ತಿರೋ ಮಿತ್ರರೆ, ನಾನು ನೋಡಿರುವಂತಹ ಜಾತಕಗಳಲ್ಲಿ 99% ಆ ಯೋಗ ಇರೋದೇ ಇಲ್ಲ. ಆದರೂ ಸ್ಟಿಲ್ ಅವ್ರು ಕೇಳ್ತಿರ್ತಾರೆ. ಬಟ್ ಆದರೂ ನಾನು ಮೋಟಿವೇಟ್ ಮಾಡ್ಲಿಕ್ಕೆ ಆಗಲ್ಲ ಇದು ಮಾಡಲ್ಲ ಅಂಥೇಳಿ. ಬಟ್ ಒಂದು ವಿಷಯ ಹೇಳ್ತೇನೆ, ಒಂದು ಆಪ್ಷನ್ ಕೊಡ್ತೀನಿ ಅವನಿಗೆ, ಇದ್ರ ಜೊತೇಲಿ ಇದನ್ನು ಮಾಡಿ ಅಥವಾ ಪ್ರಯತ್ನ ಮಾಡಿ ಅಂದರೆ ಅದು ಆಲ್ಮೋಸ್ಟ್ ಆಗೋದೇ ಇಲ್ಲ ಅಂತ ಅರ್ಥ. ಓಕೆ, ಯಾಕಂದರೆ ವೆರಿ ಪವರ್ಫುಲಿ ಪೊಸಿಷನ್ಡ್ ಇಲ್ಲಿರಬೇಕು ಗ್ರಹಗಳು. ಕೇವಲ ಒಂದು ಗ್ರಹ ಇದ್ದರೆ ಸಾಲದು, ಮಲ್ಟಿಪಲ್ ಗ್ರಹಗಳು, 3 to 4 ಗ್ರಹಗಳು ಅದ್ಭುತ ಸ್ಥಾನದಲ್ಲಿರಬೇಕು. ಅಲ್ಲದೇನೆ ಕೇವಲ ಸ್ಥಾನದಲ್ಲಿ ಇರೋದಷ್ಟೇ ಅಲ್ಲ, ಆ ಎಕ್ಸಾಮಿನೇಷನ್ ಏನು ಪ್ರೋಸೆಸ್ ಇರ್ತದೆ, ಕಾಲ್ ಫಾರ್ಮು, ರಿಸಲ್ಟ್ಸು, ಎಕ್ಸಾಮ್ ಬರೆಯೋದು, ಇವೆಲ್ಲವೂ ಕೂಡ ಆ ವಿಶೇಷವಾದ ಗ್ರಹಗಳ ಮಹಾದಶ, ಅಂತರ್ದಶ, ಪ್ರತ್ಯಂತರ್ದಶ, ಪ್ರಾಣದಶ, ಸೂಕ್ಷ್ಮ ದಶದಲ್ಲಿ ಆಗಬೇಕು. ಅಂದರೆ ಮಾತ್ರ ಚಾನ್ಸ್, ಇಲ್ಲದಿದ್ರೆ ಚಾನ್ಸ್ ಸಿಗಲ್ಲ. ಓಕೆ, ಸೊ ಫಸ್ಟು ಇವ್ರ ಜಾತಕದಲ್ಲಿ ಏನು ಅಂಥ ಕಾಂಬಿನೇಷನ್ ನಿರ್ಮಾಣ ಆಗಿದೆ UPSCಗೆ ಹೋಗೋಕ್ಕೆ. ಒಂದು ಸಣ್ಣ ಹಳ್ಳಿಯಿಂದ ಬಂದಿರುವಂಥ ವ್ಯಕ್ತಿ, ಸಾಮಾನ್ಯ ಕುಟುಂಬದಿಂದ ಬಂದಿರುವಂಥ ವ್ಯಕ್ತಿ IAS ಪಾಸ್ ಆಗ್ತಾರೆ. ಓಕೆ, ಸೊ ಇಲ್ಲಿ ನಂಬರ್ 1 ಆಲ್ರೆಡಿ ಡೇಟ್ ಆಫ್ ಬರ್ತು, ಟೈಮ್ ಹಾಕಿದ್ದೀನಿ. ನಿಮ್ಮ ಅಪ್ಲಿಕೇಶನಲ್ಲಿ ನೀವು ಕೂಡ ಹಾಕೋಬೋದು. ನಂಬರ್ 1 ಲಗ್ನೇಶ ನೋಡಿ. ಲಗ್ನ ಸಿಂಹ ಲಗ್ನ ಬಂದಿದೆ. ಸಿಂಹ ಲಗ್ನ ಅಂದರೆ ಮುಗೀತದು. ಟಾಪ್ ಲೀಡರ್, ಟಾಪ್ ಇನ್ ಆ್ಯಕ್ಟರ್, ಟಾಪ್ ಇನ್ ಆ್ಯಕ್ಟಿಂಗ್, ಟಾಪ್ ಇನ್ ಪಾಲಿಟಿಕ್ಸ್, ಟಾಪ್ ಇನ್ ಪೊಲಿಟಿಷಿಯನ್ ಮತ್ತು ಅಧಿಕಾರ, ಅಥಾರಿಟಿ, ಇವೆಲ್ಲವೂ ಕೂಡ ಸಿಂಹರಾಶಿಗೆ ಸಂಬಂಧ. ಯಾಕಂದರೆ ಇದರ ಒಡೆಯ ಸೂರ್ಯ ಆಗ್ತಾನೆ. ಸೂರ್ಯ ಇಸ್ ಎ ಟಾಪ್ ಲೀಡರ್. ಸೊ ನಂಬರ್ 1 ಸಿಂಹ ಲಗ್ನ ಬಂದರೆ ವ್ಯಕ್ತಿ ಆ್ಯಕ್ಟಿಂಗು, ಪಾಲಿಟಿಕ್ಸು, ಪೊಲಿಟಿಷಿಯನ್ನು, ಅಥವಾ ಗೌರ್ಮೆಂಟ್ ಜಾಬು, ಗೌರ್ಮೆಂಟ್ ರಿಲೇಟೆಡ್ ಉನ್ನತ ಹುದ್ದೆ, ಅಥವಾ ಸರ್ಕಾರದಿಂದ ಲಾಭ, ಪೊಲಿಟಿಷಿಯನ್ಸಿಂದ ಲಾಭ. ಸೊ ಇನ್ನು 10 ಹಲವು ವಿಶೇಷವಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಓಕೆ, ಇದು ನಂಬರ್ 1 ಕನ್ಫರ್ಮ್. ನಂಬರ್ 2 ಲಗ್ನೇಶ ಸೂರ್ಯ ಆಗ್ತಾನೆ. 9ನೇ ಮನೆಯಲ್ಲಿ ಉಚ್ಚನಾಗಿ ಬಂದ್ಕೋತಿದ್ದಾನೆ. ಅದು ಡಿಗ್ರಿ ನೋಡಿ, 10 ಡಿಗ್ರಿ, ಮಿಡ್ ಡಿಗ್ರಿಯಲ್ಲಿದ್ದಾನೆ. ಸೊ ಒನ್ ಆಫ್ ದಿ ಮೋಸ್ಟ್ ವೆರಿ ಪವರ್ಫುಲಿ ಪ್ಲೇಸ್ಡ್ ಇದ್ದಾನೆ. ಯಾಕಂದರೆ 9th ಹೌಸ್ ಅಂದರೆ ಲಕ್ ಅಲ್ಲ. ತುಂಬ ಜನ UPSC ಅಂದರೆ ನನ್ನ ಪ್ರಕಾರ ಕಾಂಬಿನೇಷನ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಲಕ್, ನಾಟ್ ಓನ್ಲಿ ಹಾರ್ಡ್ ವರ್ಕ್, ಇದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಸ್ವಯಂ ಲಗ್ನೇಶನೇ ಉಚ್ಚನಾಗಿ 9ನೇ ಮನೆ ಧರ್ಮದ ಮನೆ, ಲಕ್ಕಿನ ಮನೆ, ತಂದೆಗೆ ಸಂಬಂಧಪಟ್ಟ ಮನೆ ಮತ್ತು ಫ್ಯಾಮಿಲಿ ಕಲ್ಚರಲ್ ಟ್ರೆಡಿಷನ್ಸ್ಗೆ ಸಂಬಂಧಪಟ್ಟ ಮನೆ. ಸೊ ಅಲ್ಲಿ ಬಂದು ಉಚ್ಚನಾಗಿ ಕೂತಿದ್ದಾನೆ ಸೂರ್ಯ. 9ನೇ ಮನೆ ಫಾರಿನ್ನಲ್ಲಿ ಮಾಡುವಂಥ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟ ಮನೆ. ಸೊ ಲಗ್ನೇಶ ಸ್ವಯಂ 5ನೇ ಮನೆಯಲ್ಲಿ ಅಥವಾ 9ನೇ ಮನೆಯಲ್ಲಿ ಉಚ್ಚನಾಗಿ ಕೂಡೋದು ಒನ್ ಆಫ್ ದಿ ಪಾಸಿಟಿವ್ ಸೈನ್ ಇರ್ತಾರೆ. ಓಕೆ, ನೆಕ್ಸ್ಟ್ ರಾಜಯೋಗ ಇರೋದು 6ನೇ ಮನೆಯಲ್ಲಿ. ಶನಿ ಸ್ವಂತ ಮನೆಯಲ್ಲಿದ್ದಾನೆ. 6ನೇ ಮನೆ ಫೈಟಿಂಗ್ ನೇಚರ್,
ಕೋರ್ಟು, ಕೇಸು, ಕಚೇರಿಗಳಲ್ಲಿ ಫೈಟಿಂಗು, ಎಲೆಕ್ಷನ್ಸ್ಗಳಲ್ಲಿ ಕಾಂಟೆಸ್ಟ್ ಮಾಡೋ ಫೈಟಿಂಗು, ಎಕ್ಸಾಮ್ನಲ್ಲಿ ಬರೆಯುವಂತಹ ಕಾಂಪಿಟೇಷನ್ ಫೈಟಿಂಗು, ಎಲ್ಲ ಫೈಟಿಂಗು ಇವೆಲ್ಲವೂ ಕೂಡ ಕಾಂಟ್ರವರ್ಷೀಸು, ಫೈಟಿಂಗು, ರೋಗ, ಸಾಲ, EMI, ಆರೋಗ್ಯ ಇವೆಲ್ಲವೂ ಕೂಡ 6ನೇ ಮನೆಗೆ ಸಂಬಂಧ. ಯಾವಾಗ ರಾಹು 6ನೇ ಮನೇಲಿ ಕೂತ್ಕೋತಾನೆ, ಮಂಗಳ 6ನೇ ಮನೇಲಿ ಕೂತ್ಕೋತಾನೆ, ಅಥವಾ 6ನೇ ಮನೆ ಸ್ವಾಮಿ 6ನೇ ಮನೇಲಿ ಕೂತ್ಕೊಂಡಾಗ ವ್ಯಕ್ತಿಗೆ ಫೈಟಿಂಗ್ ಸ್ಪಿರಿಟ್ ಕೊಡ್ತಾನೆ. ಕಷ್ಟ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕಷ್ಟ ಬಂದರೂ ಕೂಡ ಅದರ ವಿರುದ್ಧ ಹೋರಾಟ ಮಾಡುವಂತಹ ಸ್ಪಿರಿಟ್, ಫೈಟಿಂಗ್ ಸ್ಪಿರಿಟ್ ಏನಿದೆ, 6ನೇ ಮನೇಲಿ ರಾಹು, 6ನೇ ಮನೇಲಿ ಮಂಗಳ, 6ನೇ ಮನೆಯ ಸ್ವಾಮಿ 6ನೇ ಮನೇಲಿ ಕೂತಾಗ ಇರುವಂಥ ಚಾನ್ಸಸ್ ಇರುತ್ತೆ. ಸೊ ಅದು ಎಲೆಕ್ಷನ್ಸ್ ಆಗಿರ್ಬೋದು, ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ಕೋರ್ಟಲ್ಲಿ ಫೈಟ್ ಮಾಡುವಂತಹ ಕೇಸಸ್ ಆಗಿರ್ಬೋದು, ಇದೆಲ್ಲದರ ವಿರುದ್ಧ ಹೋರಾಟ ಮಾಡುವಂಥ ಫೈಟಿಂಗ್ ಸ್ಪಿರಿಟ್ಟು 6ನೇ ಮನೆ ಸ್ವಾಮಿ ಕೊಡ್ತಾನೆ. ಓಕೆ, ಇಲ್ಲಿ 6ನೇ ಮನೆ ಸ್ವಾಮಿ 6ನೇ ಮನೆಯಲ್ಲೇ ಇರೋ ಕಾರಣಕ್ಕೆ ದಿಸ್ ಈಸ್ ಒನ್ ಆಫ್ ದಿ ಗುಡ್ ಅಂತ ಅರ್ಥ. ಕಷ್ಟ ಬಂದರೂ ಅದನ್ನು ಸಹಿಸ್ಕೊತಾನೆ, ಅದರ ವಿರುದ್ಧ ಹೋರಾಟ ಮಾಡ್ತಾನೆ ಅನ್ನೋ ಅರ್ಥ, ನಾಟ್ ಕಷ್ಟ ಬರಲ್ಲ ಅಂತ ಅಲ್ಲ. ಓಕೆ, ಸೊ ನೆಕ್ಸ್ಟು ರಾಜಯೋಗ ಇರೋದು 10ನೇ ಮನೆಯಲ್ಲಿ ಶುಕ್ರ. 10ನೇ ಮನೆಯಲ್ಲಿ ಶುಕ್ರ ಸ್ವಂತ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ಶುಕ್ರ ಸುಖಕ್ಕೆ ಕಾರಕ, ಶುಕ್ರ ಐಷಾರಾಮಿ ಜೀವನಕ್ಕೆ ಕಾರಕ, ಶುಕ್ರ ಮೋಜು ಮಸ್ತಿ ಎಂಟರ್ಟೈನ್ಮೆಂಟ್ಗೆ ಕಾರಕ, ಶುಕ್ರ 4ನೇ ಮನೆ ಮೇಲೆ ಅವನ ದೃಷ್ಟಿ ಹೋಗ್ತಾ ಇರೋ ಕಾರಣಕ್ಕಾಗಿ ಮನೆಯೂ ಕೂಡ ಸುಖಕರವಾಗಿರುವಂತಹ ಚಾನ್ಸಸ್ ಇರುತ್ತೆ. 10ನೇ ಮನೆಯಲ್ಲಿ ಶುಕ್ರ ಕೂತ್ರೆ ಜಾಬು ಕರಿಯರು ಸುಖಮಯವಾಗಿರುತ್ತೆ ಅಂತ ಅರ್ಥ. ಓಕೆ, ಮತ್ತು ಸ್ವಂತ ಮನೆಯಲ್ಲಿರೋ ಕಾರಣಕ್ಕಾಗಿ ಇದರದ್ದು ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಇನ್ನಿಷ್ಟು ಹೆಚ್ಚಿಗೆ ಆಗ್ತದೆ. ಸೊ ಇದು ಒನ್ ಆಫ್ ದಿ ವಂಡರ್ಫುಲ್ ಯೋಗ. 10ನೇ ಮನೆಯಲ್ಲಿ ಶುಕ್ರ ನನಗನ್ಸಿದ ಮಟ್ಟಿಗೆ ಯಾವುದೋ ಒಂದು ಯೋಗ ಕ್ರಿಯೇಟ್ ಮಾಡುತ್ತೆ, ಅದು ನೆನಪು ಬರ್ತಾ ಇಲ್ಲ. 10ನೇ ಮನೆಯಲ್ಲಿ ಶುಕ್ರ ಅಥವಾ ಚಂದ್ರನಿಂದ ಶುಕ್ರ ಇದ್ದರೆ 10ನೇ ಮನೆಯಲ್ಲಿ ಒಂದು ವಿಶೇಷವಾದ ಯೋಗ ಕ್ರಿಯೇಟ್ ಆಗುತ್ತೆ. ಅದು ನೆನಪಿಗೆ ಬಾಯಿಗೆ ಬರ್ತಾ ಇಲ್ಲ, ನೀವು ನೆನಪಿಗೆ ಬಂತು ಅಂದರೆ ಕಮೆಂಟಲ್ಲಿ ಹಾಕಿ. ಓಕೆ, ಸೊ ಇವನ್ ನನ್ನ ಜಾತಕದಲ್ಲಿಯೂ ಕೂಡ 4 ಗ್ರಹಗಳು 8ನೇ ಮನೆಯಲ್ಲಿ ಇದ್ದರೂ ಕೂಡ 10ನೇ ಮನೆಯಲ್ಲಿ ಶುಕ್ರ ಇರೋ ಕಾರಣಕ್ಕಾಗಿ ಬಾಲ್ಯದಿಂದನೂ ಕೂಡ ನಾನು ಸುಖದಲ್ಲಿದ್ದೇನೆ ಮಿತ್ರರೆ. ನನಗೆ 3 ಸ್ವಂತ ಮನೆಗಳಿದ್ದಾವೆ, ಡಬಲ್ ಸ್ಟೋರೇಜ್ ಮನೆಗಳು, ಸ್ವಂತ ಮನೆ 3 ಇದ್ದಾವೆ. ಬಟ್ ವಿಶೇಷ ಅಂದರೆ ಅದು ಯಾವುದೂ ಕೂಡ ನನ್ನ ಹೆಸರ ಮೇಲಿಲ್ಲ, ಅದು ಯಾವುದೂ ಕೂಡ ನಾನು ಕಟ್ಟಿರೋದಲ್ಲ, ನಾನು ಮಾಡಿರೋದಲ್ಲ, ಕಷ್ಟಪಟ್ಟು ಆರಾಮವಾಗಿ ಅನಾಯಾಸವಾಗಿ ನನಗೆ ಸಿಕ್ಕಿರುವಂಥ ಮನೆಗಳು ಅದು ಆಗಿರೋ ಕಾರಣಕ್ಕಾಗಿ. ಕಾರಣ ಏನು ಅಂದರೆ 10ನೇ ಮನೆಯಲ್ಲಿ ಶುಕ್ರ ಇದ್ದಾನೆ, ಆ ಶುಕ್ರನ ದೃಷ್ಟಿ 4ನೇ ಮನೆ ಮೇಲೆ ಹೋಗುತ್ತೆ. ಸೊ ಈ ಕಾರಣಕ್ಕೆ ನಾನು ಕಷ್ಟಪಟ್ಟು ಏನೂ ಮಾಡದೇ ಇದ್ದರೂ ಕೂಡ 3 ಸ್ವಂತ ಮನೆಗಳು ನನ್ನ ಪಾಲಿಗಿವೆ. ಅದು ಯಾರದೇ ಇರ್ಬೋದು, ತಂದೆಯಿಂದ ಬಂದಿರೋದು, ತಾಯಿಯಿಂದ ಬಂದಿರೋದು, ಹೆಂಡತಿಯಿಂದ ಬಂದಿರೋದು, ಏನೇ ಇದ್ದರೂ ಕೂಡ ಇದೆ. ಕಾರಣ ಏನು ಅಂದರೆ 10ನೇ ಮನೆಯಲ್ಲಿ ಶುಕ್ರ ಇರೋ ಕಾರಣಕ್ಕಾಗಿ ವ್ಯಕ್ತಿಯ ಕರಿಯರು, ಜಾಬು ಸುಖಮಯವಾಗಿರ್ತದೆ. ಅವನ ದೃಷ್ಟಿ 4ನೇ ಮನೆ ಮೇಲೆ ಬಿದ್ದಾಗ ಅವನ ವಾಸ ಮಾಡುವಂಥ ಮನೆ, ಭೂಮಿ ರಿಲೇಟೆಡ್ ವಿಷಯಗಳು ಅದರಲ್ಲಿಯೂ ಕೂಡ ಸುಖ ಇರುತ್ತೆ ಅಂತ ಅರ್ಥ. ಸೊ ಕಂಡೀಷನ್ ಇಷ್ಟೇ, ಅದ್ರ ಜೊತೆ ರಾಹು, ಕೇತು, ಶನಿ ಬಂದು ಕೂತ್ಕೊಂಡ್ರೆ ಸ್ವಲ್ಪ ಅಡ್ಡಗಾಲು ಹಾಕುವಂಥ ಚಾನ್ಸಸ್ಸು ನನ್ನ ಜಾತಕದಲ್ಲಿಯೂ ಕೂಡ ಆಯಿತು, ಇವರ ಜಾತಕದಲ್ಲಿಯೂ ಕೂಡ ಆಯಿತು. 10ನೇ ಮನೆಯಲ್ಲಿ ಕೂತಿರುವಂಥ ಶುಕ್ರನ ಜೊತೆಗೆ ಯಾವುದೇ ರೀತಿಯಾದ ನೆಗೆಟಿವ್ ಪ್ಲಾನೆಟ್ಸ್ ಇಲ್ಲ, ಮತ್ತು ಶುಕ್ರನ ಮೇಲೆ ಯಾವುದೂ ದೃಷ್ಟಿನೂ ಇಲ್ಲ ಅಂತ ನಾನು ಅನ್ಕೊತೀನಿ. ಶುಕ್ರನ ಮೇಲೆ ಇವನ್ ದೃಷ್ಟಿ ಕೂಡ ಇಲ್ಲ. ನನ್ನ ಜಾತಕದಲ್ಲಿಯೂ ಕೂಡ ಶುಕ್ರನ ಮೇಲೆ ಯಾವುದೇ ದೃಷ್ಟಿ ಇಲ್ಲ, ಶುಕ್ರನ ಜೊತೆ ಯಾವುದೇ ರೀತಿಯಾದ ಗ್ರಹ ಕೂತ್ಕೊಂಡಿಲ್ಲ. ಸೊ ಈ 10ನೇ ಮನೆಯಲ್ಲಿ ಶುಕ್ರ ಪಬ್ಲಿಸಿಟಿ, ಸುಖ ಇನ್ ಕರಿಯರ್, ಜಾಬು, ಅವನ ದೃಷ್ಟಿ 4ನೇ ಮನೆ ಬೀಳೋ ಕಾರಣಕ್ಕಾಗಿ ಭೂಮಿ ರಿಲೇಟೆಡ್ಡು, ಮನೆಗೆ ರಿಲೇಟೆಡ್ಡು ಸುಖವಾದ ಒಂದು ಅವಸ್ಥೆ ಕೊಡ್ತಾನೆ. ಅವನ ದಶ ಮಹಾದಶದಲ್ಲಿ ಅದು ವಿಪರೀತ ಆಗುತ್ತೆ, ಮಿಕ್ಕಿ ಟೈಮಲ್ಲಿ ನಾರ್ಮಲ್ ಆಗಿ ಇನ್ ಜನರಲ್ ಆಗಿ ಅದು ಕೊಟ್ಟೆ ಕೊಡುತ್ತೆ. ಓಕೆ, ನೆಕ್ಸ್ಟ್ ಬರೋದು ರಾಜಯೋಗ. ಮಂಗಳ ಇದ್ದಾನೆ 11ನೇ ಮನೆಯಲ್ಲಿ, ಮಂಗಳ ಇದ್ದಾನೆ 11ನೇ ಮನೆಯಲ್ಲಿ. ಮಂಗಳ 9ನೇ ಮನೆಯ ಸ್ವಾಮಿ ಮತ್ತು 4ನೇ ಮನೆಯ ಸ್ವಾಮಿ ಅಂದರೆ ಆಗಿ ಕೂತಾಗ ಭೂಮಿ ರಿಲೇಟೆಡ್ಡು, ನೆಲದ ರಿಲೇಟೆಡ್ಡು, ರಿಯಲ್ ಎಸ್ಟೇಟ್ ರಿಲೇಟೆಡ್ಡು, ಅಗ್ರಿಕಲ್ಚರಲ್ ಲ್ಯಾಂಡ್ ರಿಲೇಟೆಡ್ಡು, ಬ್ರದರ್ ರಿಲೇಟೆಡಿಂದ ಲಾಭ ಆಗುವಂಥ ಚಾನ್ಸಸ್. ಓಕೆ, ನೆಕ್ಸ್ಟ್ 12ನೇ ಮನೆಯಲ್ಲಿ ಗುರು ಉಚ್ಚನಾಗಿ ಕೂತಿದ್ದಾನೆ. ಸೊ ಇವ್ರ ಜಾತಕದಲ್ಲಿ ಸೂರ್ಯ ಉಚ್ಚನಿದ್ದಾನೆ, ಗುರು ಉಚ್ಚನಿದ್ದಾನೆ, ಶನಿ ಮತ್ತು ಶುಕ್ರ ಇಬ್ಬರು ಸ್ವಂತ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಮಂಗಳ 11ನೇ ಮನೆಯಲ್ಲೂ ಕೂಡ ರಾಜಯೋಗ ಕಾರಕ.
ಸೊ ಇಷ್ಟು ವೆರಿ ಪವರ್ಫುಲಿ ಅಲೈನ್ಡ್ ರಾಜಯೋಗ ಕಾಂಬಿನೇಷನ್. ನೆಕ್ಸ್ಟ್ ಬರೋದು ಸೆಕೆಂಡ್ ವೆರೈಟಿ ಆಫ್ ರಾಜಯೋಗ ಎಲ್ಲಿ ಕ್ರಿಯೇಟ್ ಆಗಿದೆ, ರಾಹು ಮತ್ತು ಕೇತು 11 ಮತ್ತು 5ನೇ ಮನೆಯಲ್ಲಿ ಇರ್ತಾರೆ. 29 ಡಿಗ್ರಿಯಲ್ಲಿದ್ದಾರೆ, ನಾಟ್ ಸೋ ಗುಡ್, ಬಟ್ ಸ್ಟಿಲ್ ಅವುಗಳ ಸ್ವಾಮಿ ಉಚ್ಚನಾಗಿ ಕೂತಿದ್ರೆ ಬೆಟರ್ ಅಂತ ಅರ್ಥ. ಒಬ್ಬ ಗುರು ಉಚ್ಚನಾಗಿ ಕೂತಿದ್ದಾನೆ ಮತ್ತು 11ನೇ ಮನೇಲಿ ಕೇತು ಇಸ್ ಬೆಸ್ಟ್. ನಂದು ಕೂಡ 11ನೇ ಮನೇಲಿ ಕೇತು ಇದ್ದಾನೆ. ಸೊ ಓನ್ಲಿ ಒನ್ ಕಂಡೀಷನ್ ಏನು ಅಂದರೆ 11ನೇ ಮನೇಲಿ ಕೇತು ಇದ್ದಾಗ ದುಡ್ಡಿನ ಹಿಂದೆ ಹೋಗಬಾರ್ದು. ಓಕೆ, ದುಡ್ಡು ಮಾಡ್ತೀನಿ ಅನ್ನೋ ತಲೆಯಲ್ಲಿರಬಾರ್ದು, ದುಡ್ಡು ಮಾಡ್ತೀನಿ ಅಂತ ತಲೆಯಲ್ಲಿರಬಾರ್ದು. ಓನ್ಲಿ ಕೆಲಸ ಮಾಡ್ತೀನಿ, ಜಾಬ್ ಮಾಡ್ತೀನಿ, ವೃತ್ತಿ ಮಾಡ್ತೀನಿ, ಅವನು ಕೊಟ್ಟಷ್ಟು ಕೊಡಲಿ ಅಂತ ಒಂದು ಮೈಂಡ್ ಸೆಟ್ ಇದ್ದರೆ ತಾನಾಗೆ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟೇ ಕೊಡ್ತಾನೆ. ಓಕೆ, ಸೊ 5ನೇ ಮನೇಲಿ ರಾಹು, ದಿಸ್ ಈಸ್ ಒನ್ ಆಫ್ ದಿ ವಂಡರ್ಫುಲ್ ಪ್ಲೇಸ್ಮೆಂಟು. ಕಾರಣ ಏನು ಅಂದರೆ ವ್ಯಕ್ತಿಗೆ ಮಲ್ಟಿಪಲ್ ಫೀಲ್ಡ್ಗಳಲ್ಲಿ ನಾಲೆಜ್ ಕೊಡ್ತಾನೆ, IQ ಮತ್ತು ಇಂಟೆಲಿಜೆನ್ಸ್ ಜಾಸ್ತಿ ಮಾಡ್ತಾನೆ. ರಾಹು 5ನೇ ಮನೇಲಿ ಸ್ಮಾರ್ಟ್ ವರ್ಕರ್ ಮಾಡ್ತಾನೆ, ಹಾರ್ಡ್ ವರ್ಕರ್ ಮಾಡೋದಿಲ್ಲ, ಸ್ಮಾರ್ಟ್ ವರ್ಕ್. ಎಲ್ಲರೂ 10 ಗಂಟೆ ಓದಿದರೆ ರಾಹು 5ನೇ ಮನೆಯಲ್ಲಿರುವಂಥ ವ್ಯಕ್ತಿ ಓನ್ಲಿ 2 ಗಂಟೆ ಓದ್ತಾನೆ. ಅವರ 10 ಗಂಟೆ ಓದೋಕ್ಕೆ ಸಮ ಆಗಿರ್ತದೆ. ಅದು ದಟ್ ಈಸ್ ಸ್ಮಾರ್ಟ್ ವರ್ಕಿಂಗ್ ಅಂತಾರೆ, ಹಾರ್ಡ್ ವರ್ಕಿಂಗ್ ಅಲ್ಲ. ಓಕೆ, ಇಲ್ಲಿ ವೆರಿ ಬ್ಯಾಡ್ಲಿ ಪ್ಲೇಸ್ಡ್ ಅಂದರೆ ಬುಧ ಮಿತ್ರ. ಇಲ್ಲಿ ಏನಾಗ್ಬಿಟ್ಟಿದೆ, ಮೋಸ್ಟ್ ಇಂಪಾರ್ಟೆಂಟ್ ಗ್ರಹ ಇವರಿಗೆ ಬುಧ. 11ನೇ ಮತ್ತು 2ನೇ ಮನೆ ಸ್ವಾಮಿ, ಫೈನಾನ್ಷಿಯಲ್ ಗೇನ್ಸ್ ಮತ್ತು ಸೇವಿಂಗ್ಸ್ಗೆ ಸಂಬಂಧಪಟ್ಟ ಮನೆಯ ಸ್ವಾಮಿನೇ ಬುಧ. ಅವನು ಬಂದುಬಿಟ್ಟು 8ನೇ ಮನೆಯಲ್ಲಿ ಕೂತಿರೋ ಕಾರಣಕ್ಕಾಗಿ ಇವರು ನನ್ನನ್ನು ಕನ್ಸಲ್ಟ್ ಮಾಡಲಿಕ್ಕೆ ಇರುವಂಥ ಮುಖ್ಯವಾದ ಉದ್ದೇಶವೇ ಇದು. ಇವನ್ IAS UPSCಯಲ್ಲಿ ಪಾಸ್ ಆದರೂ ಕೂಡ ಹಿ ಈಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಹಿಸ್ ಕರಿಯರ್, ಹಿ ಈಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಹಿಸ್ ಗೇನ್ಸ್. ಸೊ ಹೀಗಾಗಿ ಅವ್ರಿಗೆ ಫಾರೆನ್ಗೆ ಹೋಗಿ ಏನಾದರೂ ಇದರಲ್ಲಿ ರಿಸೈನ್ ಮಾಡಿಬಿಟ್ಟು ಫಾರೆನ್ಗೆ ಹೋಗಿ ಏನಾದರೂ ಜಾಬ್ ಮಾಡುವಂತಹ ಒಂದು ಉದ್ದೇಶ. ನಂಬರ್ 1, ಇಲ್ಲಿ ಫಾರೆನ್ಗೆ ಹೋಗುವಂಥ ಉದ್ದೇಶ ಯಾಕೆ ಬರುತ್ತೆ ತಲೆಯಲ್ಲಿ ಅಂದರೆ, ಒಂದು 12ನೇ ಮನೆ ಸ್ವಾಮಿ ಚಂದ್ರಮ ಬಂದ್ಬಿಟ್ಟು 1ನೇ ಮನೆಯಲ್ಲಿದ್ದಾನೆ. 12ನೇ ಮನೆ ಫಾರೆನ್ಗೆ ಸಂಬಂಧಪಟ್ಟ ಮನೆ. ಈಗ ನೆಕ್ಸ್ಟ್ ಅಪ್ಕಮಿಂಗ್ ಬರ್ತಾ ಇರುವಂಥ ದಶ ಗುರುವಿನ ಮಹಾದಶೆ. ಗುರು 12ನೇ ಮನೆಯಲ್ಲಿ ಉಚ್ಚನಾಗಿ ಕೂತಿದ್ದಾನೆ, ಲಗ್ನೇಶ 9ನೇ ಮನೆಯಲ್ಲಿ ಉಚ್ಚನಾಗಿ ಕೂತಿದ್ದಾನೆ. ಸೊ ಫಾರೆನ್ ರಿಲೇಟೆಡ್ ಒಂದು ವಿಷಯಗಳು ಭಾಳ ಇದ್ದಾವೆ ಜಾತಕದಲ್ಲಿ. ರಿಸೈನ್ ಮಾಡಿಬಿಟ್ಟು ಈ ಟೈಮಲ್ಲಿ ಈ ಏಜಲ್ಲಿ ಅಲ್ಲಿ ಹೋಗಿ ಯಾವ ಜಾಬ್ ಸಿಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಮೇ ಬಿ ಅವ್ರ ಬ್ಯಾಕ್ಗ್ರೌಂಡಲ್ಲಿ ಇಂಜಿನಿಯರಿಂಗ್ IIT ಆಗಿರ್ಬೋದು, ಅದನ್ನು ನಾನು ಕೇಳಿಕ್ಕೆ ಹೋಗಿಲ್ಲ. ಸೊ ಏನೇ ಇರಲಿ, ಬಟ್ ನಾನು ಅವ್ರಿಗೆ ಹೇಳಿರೋದು ಡೋಂಟ್ ಡೂ ದ್ಯಾಟ್. ಇದನ್ನು ಯಾವತ್ತೂ ಕೂಡ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದೆ. ಕಾರಣ ಏನು ಅಂದರೆ, ಒಂದು ಆ UPSCಯಲ್ಲಿ ಸ್ಥಾನ ಸಿಕ್ಕಿರೋದೇ ಒಂದು ಗ್ರಹಗಳ ಆಶೀರ್ವಾದದಿಂದ, ಭಗವಂತನ ಕೃಪೆಯಿಂದ ಸಿಕ್ಕಿರೋದು. ಸಾವಿರಾರು ಜನ ಇದ್ರ ಹಿಂದೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಸಿಗೋದಿಲ್ಲ. ಅಂಥ ಟೈಮಲ್ಲಿ ನಿಮ್ಗೆ ಸಿಕ್ಕಿದೆ, ಅದು ಅದ್ಭುತವಾದ ಸ್ಥಾನದಲ್ಲಿ. ಸೊ ಅದನ್ನು ರಿಸೈನ್ ಮಾಡಿಬಿಟ್ಟು ಬೇರೆ ಕಂಟ್ರಿಗೆ ಹೋಗಿ ಮಾಡೋದು, ಇದು ಒನ್ ಆಫ್ ದಿ ಮೋಸ್ಟ್ ಬ್ಯಾಡ್ ಡಿಸಿಷನ್. ಓಕೆ, ಸೊ ಹೀಗಾಗಿ ಮಾಡೋಕ್ಕೆ ಹೋಗಬೇಡಿ. ನಂಬರ್ 2, 11ನೇ ಮನೆ ಸ್ವಾಮಿ 2ನೇ ಮನೆ ಸ್ವಾಮಿ ನೀಚನಾಗಿ ಬುಧ 8ನೇ ಮನೇಲಿ ಕೂತಾಗ ವ್ಯಕ್ತಿಗೆ ಫೈನಾನ್ಷಿಯಲ್ ಕಂಡೀಷನ್ ಅಷ್ಟಕ್ಕಷ್ಟೇ ಇರುತ್ತೆ. ಸಾಮಾನ್ಯವಾಗಿ IAS UPSCದಲ್ಲಿ ಏನು ಮಾಡ್ತಾರೆ, DC AC ಇಲ್ಲೀಗಲ್ ವಿಷಯಗಳಿಂದ, ಕನ್ನಿಂಗಿಂದ, ಮೋಸದಿಂದ, ಲಂಚದಿಂದ ದುಡ್ಡು ಸಂಪಾದನೆ ಮಾಡ್ತಾ ಇರ್ತಾರೆ. ಬಟ್ ಆ್ಯಕ್ಚುಲಿ ಅವ್ರದ್ದು ಪೇಮೆಂಟ್ ಎಷ್ಟಿರುತ್ತೆ, 1.5 ಲಕ್ಷ, 1,70,000 ರೂಪಾಯಿ ಇಷ್ಟೇನೆ. ಅದರ ಜೊತೆಗೆ ಮನೆ ಫ್ರೀ ಸಿಗುತ್ತೆ, ಊಟ ಫ್ರೀ ಸಿಗುತ್ತೆ, ಪೆಟ್ರೋಲಿಗೆ ದುಡ್ಡು ಫ್ರೀ ಸಿಗುತ್ತೆ, ನ್ಯೂಸ್ ಪೇಪರಿಗೆ ಫ್ರೀ ಸಿಗುತ್ತೆ, ಸಮಾಜದಲ್ಲಿ ಒಂದು ಅಧಿಕಾರ ಗೌರವ ಇರುತ್ತೆ. ಸೊ ಈಗ ನನ್ನ ಮನೆಗೆ DC ಬಂದಿದ್ದಾರೆ ಅಂದರೆ ನಾನು ಏನಾದ್ರೂ ಮೆಡಿಕಲ್ಗೆ ನನ್ನ ಆಸ್ಪತ್ರೆಗೆ ಬಂದರೆ ನಾನು ಅವರಿಂದ ದುಡ್ಡು ತೊಗೊಳ್ಳಲ್ಲ. ಯಾಕಂದರೆ VIP ಪರ್ಸನ್ನು, ದೊಡ್ಡ ಮನುಷ್ಯ, ದೊಡ್ಡ ವ್ಯಕ್ತಿ ಅಂತ ಬಿಡ್ತೀವಿ, ಅವರಾಗೆ ಕೊಟ್ಟರೆ ತೊಗೊಳ್ಳೋದು ಅಷ್ಟೇ. ಸೊ ಈ ಥರ ಇವರು ಜೀವನದಲ್ಲಿ ಎಲ್ಲಿ ಹೋದರೂ ಕೂಡ, ಇವನ್ ಸ್ಕೂಲ್ ಕಾಲೇಜ್ಗಳಲ್ಲಿಯೂ ಕೂಡ ಇವ್ರ ಮಕ್ಕಳಿಗೆ ಫ್ರೀನೇ ಇರುತ್ತೆ. ಸೊ ಅಷ್ಟು ಅವರಿಂದ ಬೇರೆ ಏನೋ ಕೆಲಸ ಮಾಡ್ಕೊಂಡಿರ್ತಾರೆ, ಅವ್ರ ಮಕ್ಕಳಿಗೆ ಫ್ರೀಯಾಗಿ ಕೊಡ್ತಾರೆ ಸೀಟ್ಗಳು. ಸೊ ಇಷ್ಟೆಲ್ಲ ಪರ್ಕ್ಸು ಅಥವಾ ಒಂದು ಚಾನ್ಸಸ್ಸು, ಫೆಸಿಲಿಟೀಸು ಸಮಾಜ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು ಕೊಡ್ತಾ ಇರ್ತದೆ. ಸೊ ಇಲ್ಲಿ ಏನಾಗುತ್ತೆ, ಈ ಪೇಮೆಂಟ್ ಇರೋದು 1,70,000 ರೂಪಾಯಿ ಇಷ್ಟೇ ಇರುತ್ತೆ. ಇವರಿರುವಂತಹ ಏನು ಡಿಪಾರ್ಟ್ಮೆಂಟ್ ಇದೆ, ಒನ್ ಆಫ್ ದಿ ವೆರಿ ಹೈಲಿ ಸೆಕ್ಯೂರ್ಡು, ವೆರಿ ಸೀಕ್ರೆಟ್ ಇರುವಂಥ ಒಂದು ಡಿಪಾರ್ಟ್ಮೆಂಟ್ ಅದು. ಯಾಕಂದರೆ ಅದು ದೇಶದ ಸುರಕ್ಷತೆಗೆ, ಸೆಕ್ಯೂರಿಟಿಗೆ ಸಂಬಂಧಪಟ್ಟದ್ದಾಗಿರೋದ್ರಿಂದ ಅವರ ಫ್ಯಾಮಿಲಿ, ಅವ್ರಿಗೆ ಯಾವ ಫೋನ್ ಬರ್ತದೆ, ಇವರಿಂದ ಯಾವ ಫೋನ್ ಹೋಗ್ತದೆ, ಎಲ್ಲದರ ಮೇಲೂ ಕೂಡ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಗಮನ ಇಟ್ಟಿರ್ತವೆ ಮಿತ್ರರೆ. ಸೊ ಹೀಗಾಗಿ ಇಲ್ಲಿ ಏನೂ ಮಾಡೋಕ್ಕೆ ಬರಲ್ಲ. ಸೊ ಆ ಕಾರಣಕ್ಕೆ ಏನಾಗುತ್ತೆ, ಅವ್ರು ಸರ್ಕಾರ ಕೊಡುವಂತಹ ಪೇಮೆಂಟಲ್ಲೇ ಬದುಕಬೇಕು,
ಏನು ಮೋಸ ಮಾಡೋಂಗಿಲ್ಲ, ಲಂಚ ತೊಗೊಳಂಗಿಲ್ಲ, ಏನೂ ಮಾಡೋಂಗಿಲ್ಲ ಅಂಥ ಡಿಪಾರ್ಟ್ಮೆಂಟ್ ಇದು. ಸೊ ಇಲ್ಲಿ ಏನಾಗುತ್ತೆ, ವ್ಯಕ್ತಿಗೆ ಫ್ರಸ್ಟ್ರೇಷನ್ ಆಗ್ಲಿಕ್ಕೆ ಶುರು ಮಾಡುತ್ತೆ. ಏನಪ್ಪ ನಾನು ಈ IAS DC ಇದ್ದರೂ ಕೂಡ ನನ್ನ ಪೇಮೆಂಟ್ ಇಷ್ಟೇ ಇದೆ, ನನ್ನ ಎಕ್ಸ್ಪೆಕ್ಟೇಷನ್ ತಿಂಗಳಿಗೆ 3 ಲಕ್ಷ 5 ಲಕ್ಷ ಇತ್ತು, ಅಷ್ಟು ಸಿಗ್ತಾ ಇಲ್ಲ ಅಂತ ಒಂದು ಸ್ವಲ್ಪ ಕೊರಗಿರುತ್ತೆ. ಆ ಕಾರಣಕ್ಕೆ ಇದನ್ನು ಡಿಸೈನ್ ಮಾಡಿಬಿಟ್ಟು ಹೊರ ದೇಶಕ್ಕೆ ಏನಾದರೂ ನೌಕರಿ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇರುತ್ತೆ. ಬಟ್ ಇಲ್ಲಿ ಏನಾಗಿದೆ, ಎಲ್ಲೇ ಹೋಗಿ, ಯಾವ ದೇಶಕ್ಕೆ ಹೋಗ್ತೀರಾ ಹೋಗಿ, ಯಾವಾಗ 2ನೇ ಮನೆ ಸ್ವಾಮಿ 11ನೇ ಮನೆ ಸ್ವಾಮಿ, ನೀ ಚೆನ್ನಾಗಿ 8ನೇ ಮನೇಲಿ ಕೂತಾಗ ವ್ಯಕ್ತಿಗೆ ಫೈನಾನ್ಷಿಯಲ್ ಕಂಡೀಷನ್ಸು ಈ ಜಾಬು ರಿಸೈನ್ ಮಾಡಿ ಮತ್ತೊಂದು ಜಾಬಿಗೆ ಹೋದರೆ ಇನ್ನಿಷ್ಟು ದುಷ್ಟಕರವಾಗುತ್ತೆ. ಓಕೆ, ಯಾಕಂದರೆ ಅಲ್ಲಿ ಹೋಗಿ ನಿಮ್ಗೆ ಜಾಬ್ ಸಿಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಯಾಕಂದರೆ ಈಗ ಅಪ್ಕಮಿಂಗ್ ಗುರುವಿನ ದಶಾ ಇದೆ, ಇಲ್ಲ ಅಂತಿಲ್ಲ. ದೇಶ ಕಾಲಕ್ಕನುಸಾರವಾಗಿ, ದಶಾ ಯಾವುದಿರಲಿ ಮಹಾದಶ ಇರಲಿ, ದೇಶ ಕಾಲಕ್ಕನುಸಾರವಾಗಿ ಈಗ ಅಮೇರಿಕನ್ ಸರ್ಕಾರ H1Bಗೆ ಪ್ರಾಬ್ಲಮ್ ತಂದಿದೆ. ವೀಸಾ ಮತ್ತು ಫಾರಿನರ್ಸ್ ಬಂದು ನಮ್ಮ ದೇಶದಲ್ಲಿ ಜಾಬ್ ಮಾಡ್ತಾ ಇದ್ದಾರೆ, ನಮ್ಮ ದೇಶದವರಿಗೆ ಜಾಬ್ ಸಿಗ್ತಾ ಇಲ್ಲ ಅನ್ನೋದೊಂದು ಸಿಟ್ಟು ಕೂಡ ಅಮೇರಿಕನ್ಸ್ದಲ್ಲಿದೆ. ಸೊ ಹೀಗಾಗಿ ಇಂಡಿಯನ್ಸಿಗೆ ಜಾಬ್ ಸಿಗೋದು ಕಷ್ಟ. ಇದು ಹೆಂಗೆ, ಇದು ದೇಶ ಕಾಲಕ್ಕನುಸಾರವಾಗಿ, ಇದು ವೈಯಕ್ತಿಕ ಜಾತಕ ಬೇರೆ, ದೇಶ ಕಾಲದ ಅನುಸಾರವಾಗಿ ಬರ್ತಾ ಇರುವಂಥ ಜಾತಕ ಬೇರೆ. ಸೊ ಇವೆಲ್ಲವೂ ಕೂಡ ನಾವು ಕನ್ಸಿಡರೇಷನ್ ಇಟ್ಟು ಹೋಗ್ಬೇಕು. ಓನ್ಲಿ ವೈಯಕ್ತಿಕ ಜಾತಕದಲ್ಲಿ ಏನೋ ರಾಜಯೋಗ ಇದೆ ಅಂದರೆ ಅದ್ಭುತವಾಗಿ ಆಗಿಬಿಡುತ್ತೆ ಅಂತಿಲ್ಲ. ದೇಶ ಕಾಲ ನಂಬರ್ 1, ಯಾವ ದೇಶದಲ್ಲಿದ್ದೀರಾ, ಯಾವ ಟೈಮ್ ಪೀರಿಯಡಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಾ, ಅದು ಬಹಳ ಇಂಪಾರ್ಟೆಂಟ್ ಮಿತ್ರ. ಸೊ ಅದರ ನಂತರ ಬರೋದು ವೈಯಕ್ತಿಕ ಜಾತಕ. ಸೊ ಇವೆಲ್ಲ ಕನ್ಸಿಡರೇಷನ್ ಮಾಡಬೇಕು. ಸಿಕ್ಕಿರುವಂಥ ಜಾಬು ಬಿಟ್ಟು ಹೋದರೆ ಮುಂದಿನ ಸ್ಥಿತಿ ಬಹಳ ದುರದೃಷ್ಟಕರವಾಗಿರ್ತದೆ. ಸೊ ಒಂದು ನಿಮಿಷ. ಸೊ ಈ ವ್ಯಕ್ತಿದು ಜಾಬ್ ಆಗಿರೋದು ಏಪ್ರಿಲ್ 2016ರಲ್ಲಿ ಮಿತ್ರ. ಓಕೆ, 18, 19 ಏಪ್ರಿಲ್ ಹಿಡ್ಕೊಳ್ಳಿ ತಾರೀಕು. ಏಪ್ರಿಲ್ 2016ನೇ ತಿಂಗಳಲ್ಲಿ ವ್ಯಕ್ತಿ ಜಾಬ್ ಆಗಿದೆ. ಅವತ್ತು ಯಾವ ಮಹಾದಶ ಅಂತರ್ದಶ ಇತ್ತು ಅಂತ ನೀವೇ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಆ ಟೈಮ್ ಪೀರಿಯಡಲ್ಲಿ ಗೋಚಾರದಲ್ಲಿ ಗ್ರಹಗಳು ಎಲ್ಲಿತ್ತು ಅಂತ ನೋಡ್ಕೊಳ್ಳಿ. ಸೊ ಇದರ ಮೇಲೆ ಒಂದು ಐಡಿಯಾ ಬರಲಿಕ್ಕೆ ಶುರು ಮಾಡ್ತಾರೆ. ನಂಬರ್ 1, ಓವರಾಲ್ ಆಗಿ 3 to 4 ಪ್ಲಾನೆಟ್ಸು ಟಾಪಲ್ಲಿ ಇರಬೇಕು. ವಿಶೇಷವಾಗಿ ಸೂರ್ಯ ಭಾಳ ಇಂಪಾರ್ಟೆಂಟು, ಗುರು ಇಂಪಾರ್ಟೆಂಟು, ಶನಿ ಇಂಪಾರ್ಟೆಂಟು, ಶುಕ್ರ ಇಂಪಾರ್ಟೆಂಟು. ತದನಂತರ 1-2 ಗ್ರಹಗಳು ನೆಗೆಟಿವ್ ಇದ್ದೇ ಇರ್ತವೆ. ಜಗತ್ತಲ್ಲಿ ಯಾವುದೂ ಕೂಡ ಪಾಸಿಟಿವ್ ಆಗಿ 100% ಪ್ಲೇಸ್ಡ್ ಇರಲ್ಲ. ದುಡ್ಡು, ಐಶ್ವರ್ಯ, ಅಂತಸ್ತು, ಬಂಗಾರ, ಬೆಳ್ಳಿ ಇದ್ರೂ ಕೂಡ ಮಾನಸಿಕ ಸಮಸ್ಯೆ ಇರ್ತದೆ ಡ್ಯೂ ಟು ಬುಧ ನೀಚನಾಗಿರೋ ಕಾರಣಕ್ಕಾಗಿ. 7ನೇ ಮನೆ ಸ್ವಾಮಿ ಶನಿ ಬಂದ್ಬಿಟ್ಟು 6ನೇ ಮನೆಯಲ್ಲಿ ಕೂತಾಗ ಡೈವರ್ಸ್ ಯೋಗ ನಿರ್ಮಾಣ ಆಗುತ್ತೆ. ಸೊ ಇವಿಷ್ಟೆಲ್ಲ ಕೆಲವೊಂದು ನೆಗೆಟಿವ್ ವಿಷಯಗಳು ಇರ್ತವೆ. 5ನೇ ಮನೆಯಲ್ಲಿ ರಾಹು ಇದ್ದಾಗ ಕೆಲವು ಸಾರಿ ಪ್ರೊಜೆನಿ ಅಥವಾ ಏನು ಮಕ್ಕಳು ಆಗೋದ್ರಲ್ಲಿ, ವಿಶೇಷವಾಗಿ ಮಹಿಳೆ ಜಾತಕ ಇತ್ತು 5ನೇ ಮನೆಯಲ್ಲಿ ರಾಹು ಇದ್ದರೆ ಪದೇ ಪದೇ ಅಬೋಷನ್ಸ್ಗಳಾಗ್ತವೆ, ಡೆಲಿವರಿ ಕನ್ಸೀವ್ ಆಗೋದಿಲ್ಲ, ಯಾಕೆ ಆಗ್ತಾ ಇಲ್ಲ ಗೊತ್ತಾಗೋದಿಲ್ಲ. ಸೊ ಈ ಥರದ ಸಮಸ್ಯೆಗಳು. ಓಕೆ, ಸೊ 8 ಪಾಸಿಟಿವ್ ಇದ್ದರೆ 2 ನೆಗೆಟಿವ್ ಇದ್ದೇ ಇರ್ತವೆ ಎಲ್ಲರ ಲೈಫಲ್ಲಿಯೂ ಕೂಡ. ಸೊ ಆ 2 ನೆಗೆಟಿವ್ ಬಹಳ ಗಂಭೀರವಾಗಿರ್ತವೆ. ಸೊ ಈ ಥರದ್ದು ಲೈಫು ಬ್ಯಾಲೆನ್ಸ್ ಮಾಡ್ತಾ ಇರ್ತದೆ ಮಿತ್ರ. ಓಕೆ, ಸೊ ಇದು ಏನಿದೆ ಒಬ್ಬ UPSC ಅಧಿಕಾರಿದು ಒಂದು ಜಾತಕ ವಿಶ್ಲೇಷಣೆ. ಸೊ ಕೆಲವೊಂದು ಪಾಯಿಂಟ್ಸ್ಗಳು ಮರ್ತಿರ್ಬೋದು ಹೇಳೋದ್ರಲ್ಲಿ. ಸೊ ಏನಾದರೂ ಇದ್ದರೆ ನೀವೇ ನಿಮ್ಮಷ್ಟಕ್ಕೆ ನೀವೇ ಚೆಕ್ ಮಾಡ್ಕೋಬೋದು ಮಿತ್ರ. ಸೊ ನಿಮ್ಮಲ್ಲಿಯೂ ಕೂಡ ಯಾವುದಾದ್ರು ಜಾತಕದ ವಿಶ್ಲೇಷಣೆ ಇತ್ತು ಅಂದ್ರೆ ಖಂಡಿತವಾಗಿ ಕೆಳಕೊಂಡಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಒಂದು ಬುಕ್ಕಿಂಗ್ ಮಾಡ್ಕೋಬೋದು, ಚರ್ಚೆ ಮಾಡೋಣ.